ಕ್ಷಮಿಸಿ, ಗೊತ್ತಾಗಲಿಲ್ಲ. ಇದೇ ಥರ ಎಷ್ಟು ಸಲ ನಾನು ಬೀಳ್ದಿರೋ ಥರ ಹಿಡ್ದಿದ್ದೀರ. ಆದರೆ ಇವತ್ತು ನೀವು ಹಿಡ್ದಿದ್ದು ತುಂಬ ಖುಷಿ ಆಯಿತು. ಹಸ್ಬೆಂಡು, ನಾನು ಪಾರ್ಟಿಗೆ ಸಿದ್ಧವಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ? ಈಗ ಸರಿ ಹೋಯ್ತು. ಯಾಕೆ ಸರಿಯಾಗಿ ರೆಡಿಯಾಗಿರಲಿಲ್ಲ? ರುಕ್ಮಿಣಿ ಎಷ್ಟು ಚೆನ್ನಾಗಿ ಸಿದ್ಧವಾದ್ರು ಪಕ್ಕದಲ್ಲಿ ಕೃಷ್ಣ ಇದ್ರೇನೆ ಆ ಜೋಡಿಗೆ ಬೆಲೆ. ಹಾಗೆ ನೀವು ನನ್ನ ಪಕ್ಕದಲ್ಲಿ ಇದ್ರೇನೆ ನನ್ನ ಮುಖದಲ್ಲಿ ಕಳೆ ಬರೋದು. ಪುರಾಣದಲ್ಲಿ ದುರ್ವಾಸ ಮುನಿ ಶಾಪದಿಂದ ರುಕ್ಮಿಣಿ ಮತ್ತು ಕೃಷ್ಣ ದೂರ ಆದರು. ಇಲ್ಲಿ ಯಾರ ಶಾಪನೋ ಏನೋ ನಾವಿಬ್ರು ದೂರ ಆಗ್ತಿದ್ದೀವಿ. ನಮ್ಮಿಬ್ರು ಮಧ್ಯೆ ಆಗಿರೋ ಬೆಳವಣಿಗೆಗೆ ನಾನು ಯಾರಿಗೂ ಹೊಣೆ ಮಾಡಲ್ಲ. ನನ್ನ ಹಣೆ ಬರ ಸರಿ ಇಲ್ಲ ಅಂತ ಸುಮ್ಮನಾಗ್ತೀನಿ. ಹೋಗ್ಲಿ ಬಿಡಿ, ಪಾರ್ಟಿಗೆ ಹೊರತಾಗತ್ತೆ. ನೀವು ಬೇಗ ಸಿದ್ಧವಾಗಿ. ಮುಂದೇನಿದೆ? 2 ನಿಮಿಷ. 2 ನಿಮಿಷ ಅಂತಿದ್ದೀರಾ ಅಲ್ವಾ? ನೀವಿವತ್ತು ಚೆನ್ನಾಗಿ ಸಿದ್ಧವಾಗಬೇಕು. ಇರಿ, ನಾನೇ ನಿಮ್ಮನ್ನು ಸಿದ್ಧ ಮಾಡ್ತೀನಿ. ಅಕ್ಕ, ಪಾರ್ಟಿ ಅಂತಿದ್ರಲ್ಲ, ರೆಡಿ ಆದ್ರೆ ಇಲ್ವಾ ಅಂತ ನೋಡಕ್ ಬಂದೆ. ಡಿಸ್ಟರ್ಬ್ ಆಯ್ತಾ? ಹಂಗೇನಿಲ್ಲ ಅಕ್ಕ, ನಾನು ರೆಡಿ ಆಗಿದ್ದೀನಿ. ನಿಮ್ಮ ತಮ್ಮನೇ ರೆಡಿ ಆಗಿಲ್ಲ. ಯಾಕಪ್ಪ? ಈಗ ರೆಡಿ ಆಗ್ತೀನಿ. ಅಕ್ಕ, ನಾನು ಹೆಂಗೆ ಕಳಿಸಿದ್ದೀನಿ? ಚೆನ್ನಾಗೇ ಕಾಣಿಸ್ತಿದ್ಯಾ. ಆದ್ರೆ ನೀನು ಪಾರ್ಟಿಗೆ ಸೀರೆ ಹಾಕಿ ಉಟ್ಕೊಂಡಿದ್ಯಾ? ಕೆಲಸ ಎಲ್ಲ ಹೆಂಗಿತ್ತಪ್ಪ? ಚೆನ್ನಾಗಿತ್ತಮ್ಮ. ಅಲ್ಲಿ ಯಾರ ಹತ್ರ ಜಗಳ ಮಾಡ್ಕೋಬೇಡ, ಕೋಪದಲ್ಲಿ ಮಾತಾಡ್ಬೇಡ. ಯಾರಾದರೂ ಏನಾದರೂ ಅಂದರೆ ಆಯ್ತಾ ಹ್ಞೂ ಸರ್ ಅಂತಾನೆ ಇರು. ಹಾಂ, ಹ್ಞೂ ಇವತ್ತೆಲ್ಲ ಹಾಗೆ ನಡ್ಕೊಂಡಿನಿ. ಸರಿ ಸರಿ, ಇನ್ನು ಮುಂದೆನೂ ಹಾಗೆ ನಡ್ಕೋತೀನಿ. ಆಯ್ತಪ್ಪ. ಕೆಲವರೆಲ್ಲ ನನ್ನ ಮಗ ಏನು ಕೆಲಸ ಮಾಡಲ್ಲ, ಹೇಳಿದ ಮಾತು ಕೇಳಲ್ಲ, ಬೀದಿ ಅಲಿತಾನೆ ಅಂತ ಏನೇನೋ ಹೇಳ್ತಿದ್ರು. ಇನ್ನು ಮುಂದೆ ಅವ್ರಿಗಂತ ಅವಕಾಶನೇ ಇಲ್ಲ. ಹಾಗೆಲ್ಲ ಬೈಯುವಂಥ ಅವಕಾಶ ಕೊಡ್ಬೇಡ ನೀನು ಏನು ಅನ್ನೋದನ್ನ ತೋರಿಸೋರಿಗೆ. ಒಂದಿನ ಹೋಗಿ ಕಿಸಿದ್ ಬಂದ್ರೆ ಆಗಲ್ಲ. ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಹತ್ರ ಹೋದ್ಮೇಲೆ ಬಂಡವಾಳ ಏನು ಅಂತ ಗೊತ್ತಾಗೋದು. ಅಂದ್ರೆ ನನ್ನ ಮಗ ಸರಿಯಾಗಿ ಕೆಲಸ ಮಾಡಲ್ಲ ಅಂತಿದ್ದೀರಾ? ನೋಡೆ, ಅತಿಯಾಗಿ ಹೊಗಳ್ಬೇಡ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ದಿನ ಅವನು ಕೆಲ್ಸಕ್ಕೆ ಹೋಗಿ ನನ್ನ ಮರ್ಯಾದೆ ಉಳಿಸ್ತಾನೋ ಅಂತ ಮುಂದೆ ನೋಡ್ಬೇಕು. ಅಲ್ಲ ರೀ, ನನ್ನ ಮಗ ಕೆಲಸ ಮಾಡಿದ್ರು ಬೈತೀರಾ, ಮಾಡದೇ ಇದ್ರು ಬೈತೀರಾ? ಇದು ಒಳ್ಳೆ ಕಥೆ ಆಯ್ತಲ್ರಿ ನಿಮ್ದು. ಬೈದು ಬುದ್ಧಿ ಹೇಳೋರು ಬದುಕಕ್ಕೆ ಹೇಳ್ತಾರೆ ಅಂತಾರೆ ಹಿರಿಕರು. ನಿನ್ನ ಮಗ ನೀನು ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಮೊದಲನೇ ದಿನಾನೇ ಹಿಂಗೆ, ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ನೋಡ್ಬೇಕು ಏನೋ.
ಹೋಗ್ಬರ್ತೀವಪ್ಪ. ಸರಿ ಕಣ, ಅಂತೂ ನೀನು ನಿನ್ನ ಹೆಂಡತಿನ ಹೊರಗೆ ಪಾರ್ಟಿ ಕರ್ಕೊಂಡು ಹೋಗೋ ಮಟ್ಟಕ್ಕೆ ಬಂದಿದೆಯಾ ಅಂದರೆ ನಮಗೆಲ್ಲರಿಗೂ ಸಂತೋಷ ಆಗುವ ವಿಷಯ ಅಲ್ವೇ ನಮ್ಮ ಸೌಂದರ್ಯ? ಮತ್ತೆ ಇನ್ನೇನಪ್ಪ, ನಮ್ ದೀಪ ಅಂದ್ರೆ ಏನ್ ಸುಮ್ನೆನಾ? ಕಲ್ ಬಂಡೆನೆ ಕರೆಸೋ ಶಕ್ತಿ ಇದೆ ಅವಳಿಗೆ. ಏನ್ ಸೌಂದರ್ಯ ಇದು? ಡಿವೋರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗ್ತಾಳೆ ಅಂದ್ರೆ ಗಂಡನ ಜೊತೆ ಪಾರ್ಟಿಗೆ ಹೋಗ್ತಾಳೆ. ಅಯ್ಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದೀರಾ? ಇಲ್ಲಮ್ಮ, ಅದನ್ನ ಆರ್ಸು ಅಂತ ಹೇಳ್ತಾ ಇದ್ದೀನಿ. ಮಾಡ್ಲಿ ಇವತ್ತು ಏನ್ ಮಾಡ್ತಾರೋ ಮಾಡ್ಲಿ. ನಾಳೆ ಡಿವೋರ್ಸ್ ಬಗ್ಗೆ ಮಾತಾಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಕೊಡೋ ಹಾಗೆ ನಾನು ಮಾಡ್ತೀನಿ. ಹೋಗ್ಬರ್ತೀವಿ ಅದಕ್ಕೆ. ನಮಗೆ ಕಾಯಕ್ಕೆ ಹೋಗ್ಬೇಡಿ, ಬರೋದು ಲೇಟ್ ಆಗ್ಬೋದು. ಮೇಡಮ್, ಮೊದಲನೇ ಸಲ ನಾವಿಬ್ರು ಪಾರ್ಟಿ ಅಂತ ಹೋಗ್ತಿದ್ದೀವಿ. ಒಳ್ಳೇದಾಗ್ಲಿ ಅಂತ ಹರಿಸಿ. ಒಳ್ಳೇದಾಗ್ಲಿ. ಯೋಚನೆ ಮಾಡಬೇಡಿ, ಇದು ಚಿರೋ ಅವ್ರ ಜೊತೆ ಕೊನೆ ಪಾರ್ಟಿ. ನಾಳೆಯಿಂದ ನೀವು ಅಂದ್ಕೊಂಡಂಗೆ ಆಗತ್ತೆ. ಹೋಗ್ಬರ್ತೀನಿ ಮಾವ. ಗಂಡ ಹೆಂಡತಿ ಇಬ್ರು ಜೊತೆಲಿ ಪಾರ್ಟಿಗೆ ಹೋಗ್ತಿದ್ದೀರಾ? ಜೋಪಾನವಾಗಿ ಅವಳ ಕೈ ಹಿಡ್ಕೊಂಡು ಹೋಗುಚ್ಚಿರು.